ರಿಯಲ್ ರಕ್ಷಿತಾ. ರಿಯಲ್ ರಕ್ಷಿತಾ ಏನಾದರೂ ಬಿಗ್ ಬಾಸ್ನಲ್ಲಿ ಫಸ್ಟ್ ಬಂದರೆ ಅಂದರೆ ಅವಳೇ ವಿನ್ನರ್ ಆದರೆ ಅವಳಿಗೆ ಅವಮಾನ ಮಾಡೋಣ, ಓಕೆನಾ? ಅಲ್ಲ ರೀ, ಸನ್ಮಾನ ಮಾಡೋಣ. ಇವಳು ಒಂದೇ ಒಂದು ಸರ್ತಿ ಕಳಪೆ ತಗೊಂಡು ಜೈಲಿಗೆ ಹೋಗಬೇಕು ಅಂತ ಹೇಳಿ ಸುಮಾರು ಸರ್ತಿ ಇವಳನ್ನೇ ನಾಮಿನೇಟ್ ಮಾಡ್ತಾಯಿದ್ರು. ಆದರೆ ಕೊರಗಜ್ಜ ಇದ್ದಾರಲ್ವಾ, ಅವರು ರಕ್ಷಿತನ್ನು ಕಳಪೆಗೆ ಹೋಗೋದಕ್ಕೆ ಬಿಡಲೇ ಇಲ್ಲ. ಹಾಗೆ ಇವಳನ್ನು ಕ್ಯಾಪ್ಟನ್ ಆಗೋದಕ್ಕೂ ಸಹ ತಡೆದಿದ್ದಾರೆ. ನಮಗೆ ಅನ್ನಿಸ್ಬಹುದು ಅಲ್ಲಿ ಇರೋರು ಎಲ್ಲರೂ ಒಳ್ಳೆಯವರಿದ್ದಾರೆ ಅಂತ. ಇಲ್ಲ, ಅವ್ರ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ಆಡ್ತಾ ಇರ್ತಾರೆ ಕೆಲವರು. ಅವರು ರಕ್ಷಿತನ್ನು ಕ್ಯಾಪ್ಟನ್ ಆಗೋದಕ್ಕೂ ಸಹ ಬಿಡ್ತಿರ್ಲಿಲ್ಲ. ಇದರಲ್ಲಿ ಗಿಲ್ಲಿನೂ ಸಹ ಹೊರತಾಗಿರಲಿಲ್ಲ. ಯಾಕೆಂದರೆ ಅವನೂ ಸಹ ಕ್ಯಾಪ್ಟನ್ ಆಗೋದಕ್ಕೆ ಕೆಲವರು ಬಿಡ್ತಾನೇ ಇರಲಿಲ್ಲ. ಆದರೆ ಫ್ಯಾಮಿಲಿ ವೀಕ್ ಬಂತಲ್ಲ, ಆಗ ನಮ್ಮ ಗಿಲ್ಲಿ ಕ್ಯಾಪ್ಟನ್ ಆಗಿಬಿಟ್ಟ. ಒಳ್ಳೆಯವರನ್ನ ಜನ ತುಳಿತಲೇ ಬರ್ತಾರೆ ಅಲ್ವಾ? ಹಾಗೆ ರಕ್ಷಿತನ್ನ ಮತ್ತು ಗಿಲ್ಲಿಯನ್ನು ಸುಮಾರು ಸರ್ತಿ ಅಲ್ಲಿರೋ ಕೆಲವು ಜನಗಳು ತುಳಿತಾನೆ ಬರ್ತಾಯಿದ್ರು. ಹಾಗೆ ಒಳ್ಳೆಯವರನ್ನು ಮೆಟ್ಟಿಲಾಗಿ ಬಳಸ್ಕೊಂಡು ಕೆಟ್ಟವರು ಮೇಲ್ಮೇಲೆ ಬರ್ತಾರಲ್ವ, ಹಾಗೆ ಅಲ್ಲಿ ಕೆಲವರು ಒಳ್ಳೆಯವರನ್ನು ಬಳಸ್ಕೊಂಡು ಕೆಟ್ಟವರು ಮೇಲೂ ಸಹ ಬಂದಿದ್ದಾರೆ. ಒಳಗಡೆ ಇಷ್ಟಪಡದೇ ಇದ್ರೇನು, ಹೊರಗಡೆ ರಕ್ಷಿತನ್ನ ಇಷ್ಟಪಡೋ ಒಂದು ದೊಡ್ಡ ಬಳಗನೇ ಇದೆ. ಇವಳನ್ನ ಹೊರಗಡೆ ಸಿಂಹಿಣಿ, ತುಳುನಾಡಿನ ಪುಣ್ಣು, ಟಗರು ಪುಟ್ಟಿ, ರಿಯಲ್ ರಕ್ಷಿತಾ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ನೇರ, ದಿಟ್ಟ, ನಿರಂತರ ಹೀಗೆಲ್ಲ ಬಿರುದುಗಳನ್ನು ಕೊಟ್ಟು ರಕ್ಷಿತನ್ನ ಗುರುತಿಸ್ತಾ ಇದ್ದಾರೆ. ಇವಳ ನೇರ ನುಡಿನೇ ಅಲ್ವಾ ಎಲ್ರಿಗೂ ಇಷ್ಟ ಆಗೋದು. ಅದರಿಂದ ಜನಗಳಿಗೆ, ಬಹುತೇಕ ಜನಗಳಿಗೆ ಇವಳು ತುಂಬ ಇಷ್ಟ ಆಗಿಬಿಟ್ಟಿದ್ದಾಳೆ. ಇವಳು ಸಿಂಪ್ಲಿ ಬ್ಯೂಟಿಫುಲ್. ರಕ್ಷಿತಾ ವೋಟಿಂಗ್ ವಿಷಯದಲ್ಲಿ 2ನೇ ಸ್ಥಾನದಲ್ಲಿ ಇದ್ದಾಳೆ. ನಮ್ಮ ಗಿಲ್ಲಿ 1ನೇ ಸ್ಥಾನದಲ್ಲಿ ಇದ್ದಾನೆ. ಹಾಗೆ ಅಶ್ವಿನಿ ಮತ್ತು ಕಾವ್ಯ 3ನೇ ಸ್ಥಾನದಲ್ಲಿ ಒದ್ದಾಡ್ತಾ ಇದ್ದಾರೆ. ಹಾಗೆ ಒಬ್ಬರು ಹೇಳ್ತಾ ಇದ್ರು ಇನ್ಸ್ಟಾಗ್ರಾಮ್ನಲ್ಲಿ, ರಕ್ಷಿತನ್ಗೆ ದುಬೈ, ಅಮೇರಿಕಾ ಮತ್ತು ಚೀನಾ ದೇಶಗಳಲ್ಲೆಲ್ಲ ಅಭಿಮಾನಿಗಳು ಇದ್ದಾರೆ ಅಂತ. ನಮ್ಮ ರಕ್ಷಿತನ್ಗೆ ಮಲ್ಲಮ್ಮ ಗೊತ್ತೇ ಇದೆ ಅಲ್ವಾ ಅವ್ರು ಯಾರು ಅಂತ. ಅವರು ರಕ್ಷಿತನ್ನ ಮೊಮ್ಮಗಳು ಅಂತ ತಿಳ್ಕೊಂಡಿದ್ದಾರೆ ಮಲ್ಲಮ್ಮ ಕೆಲಸ ಮಾಡ್ತಾ ಇರೋ ಬೊಟಿಕ್ ಓನರ್ಗೆ ಹೇಳಿಬಿಟ್ಟು ಅವರು ರಕ್ಷಿತನ್ಗೆ ಒಂದು ಡ್ರೆಸ್ನ ತಯಾರು ಮಾಡಿಸಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅದನ್ನು ಮಲ್ಲಮ್ಮ ಮೊದಲು ಹಾಕ್ಕೊಂಡು ತೋರಿಸಿದ್ದಾರೆ. ಅಂದರೆ ಇದು ಚೆನ್ನಾಗಿದ್ರೆ ಮಾತ್ರ ನಾನು ರಕ್ಷಿತನ್ಗೆ ಕೊಡ್ತೀನಿ ಅಂತ ಹೇಳಿ ಅವರೇ ಮೊದಲು ಹಾಕ್ಕೊಂಡ್ಬಿಟ್ರು. ನೋಡಿ, ಮಲ್ಲಮ್ಮಂಗೆ ಎಷ್ಟು ಪ್ರೀತಿ ಇದೆ ಅಲ್ವಾ ರಕ್ಷಿತನ್ ಕಂಡ್ರೆ. ರಕ್ಷಿತನ್ಗೂ ಹಾಗೇನೆ ಮಲ್ಲಮ್ಮನ ಕಂಡ್ರೆ ತುಂಬ ಪ್ರೀತಿ ಇದೆ, ಗೌರವ ಇದೆ. ಹಾಗೆಯೇ PK ಡಿಸೈನರ್ಸ್ ಅಂತಾನೂ ಒಬ್ಬರು ಇದ್ದಾರೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ. ಅವರು ಸಹ ಒಂದು ಡ್ರೆಸ್ನ ತಯಾರಿಸಿದ್ದಾರೆ. ಅಂದರೆ ರಕ್ಷಿತನ್ ತಂಗಿ ಹೇಳಿದ್ರಂತೆ, ರಕ್ಷಿತನಿಗೆ ಒಂದು ಡ್ರೆಸ್ ಬೇಕಾಗಿದೆ, ಡ್ರೆಸ್ನ ತಯಾರಿಸ್ಕೊಡಿ, ಹಾಗೆ ತುಂಬ ಸಿಂಪಲ್ ಆಗಿ ಇರಬೇಕು ಅಂತ ಹೇಳಿದ್ರಂತೆ. ಇದು ಫಿನಾಲೆ ಅಲ್ವಾ, ಸ್ವಲ್ಪ ಗ್ರ್ಯಾಂಡಾಗಿ ಈ ಡ್ರೆಸ್ನ ರೆಡಿ ಮಾಡ್ತೀನಿ ಅಂತ ಹೇಳಿದಾಗ, ಇಲ್ಲ ನಮ್ಮ ರಕ್ಷಿತಂಗೆ ಸಿಂಪಲ್ ಆಗಿ ಬೇಕಾಗಿರೋದ್ರಿಂದ ಸಿಂಪಲ್ ಆಗೇ ಇರಲಿ ಅಂತ ಹೇಳಿ ಆ ಡ್ರೆಸ್ನ ತಯಾರಿಸಿದ್ದಾರೆ. ಅಂದರೆ ಬೇರೆ ಯಾರಿಗೂ ಹೇಳಿದ್ರಂತೆ ಮೊದಲು, ಅವರು ಸ್ವಲ್ಪ ಕೈ ಕೊಟ್ಟ ಕಾರಣ PK ಡಿಸೈನರ್ಸ್ಗೆ ಹೇಳಿಬಿಟ್ಟು ಡ್ರೆಸ್ನ ತಯಾರಿಸಿದ್ದಾರೆ. ನೋಡಬೇಕು ಮಲ್ಲಮ್ಮನ ಡ್ರೆಸ್ನ ಹಾಕ್ತಾರೋ ಅಥವಾ PK ಡಿಸೈನರ್ಸ್ ತಯಾರಿಸಿರೋ ಡ್ರೆಸ್ನ ಹಾಕ್ತಾರೋ ನೋಡಬೇಕು. ಎಲ್ಲರಿಗೂ ತುಂಬ ಚೆನ್ನಾಗಿರೋ ಡ್ರೆಸ್ಗಳು ಬರ್ತಾ ಇತ್ತು. ಆದರೆ ರಕ್ಷಿತಾಗೆ ಅಷ್ಟೇನು ಚೆನ್ನಾಗಿರೋ ಡ್ರೆಸ್ಗಳು ಬರ್ತಾನೆ ಇರಲಿಲ್ಲ. ಅಥವಾ ಅವಳೇ ಕಂಫರ್ಟ್ ಆಗಿರೋ ಡ್ರೆಸ್ಗಳನ್ನು ಹಾಕ್ಕೊಳ್ತಾ ಇದ್ಲೋ ಏನೋ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಯಾವಾಗಲೂ ಸಿಂಪಲ್ ಆಗಿ ಇರ್ತಾ ಇದ್ಲು. ಒಂದು ದಿನ ಗಿಲ್ಲಿಗೆ ಹೇಳ್ತಾ ಇದ್ಲು, ನನಗೆ ಕೋಪ ಅನ್ನೋ ನರಾನೇ ಇಲ್ಲ ಅಂತ. ಸುದೀಪು ಸಹ ಏನಾದರೂ ಒಂದು ಅವಮಾನ ಮಾಡಿದಾಗ್ಲೂ ಮತ್ತು ಬಿಗ್ ಬಾಸ್ ಮನೆಯಲ್ಲಿರೋರು ಸಹ ಅವಮಾನ ಮಾಡಿದಾಗ್ಲೂ ರಕ್ಷಿತಾ ನಗ್ತಾನೇ ಇದ್ಲು. ಈಗ ಗಿಲ್ಲಿ ನೋಡಿ, ಅವನು ತಮಾಷೆಗೆ ಮಾಡ್ತಾನೆ ಹೌದು, ಅವಳದು ತಲೆ ಇಟ್ಕೊಂಡು ಒಂದು ಸ್ವಲ್ಪ ಬೀಳೋ ಥರನೇ ಮುಂದೆ ತಳ್ತಾನೆ. ಅದೆಲ್ಲದಕ್ಕೂ ಸಹ ಅವಳು ನಗ್ತಾನೇ ಇದ್ಲು. ಸ್ವಲ್ಪನೂ ಒಂದೇ ದಿನದಲ್ಲೂ ಸಹ ಕೋಪ ಮಾಡಿಕೊಂಡಿದ್ದೇ ಇಲ್ಲ ನಮ್ಮ ರಕ್ಷಿತಾ. ಯಾವಾಗಲೂ ನಗ್ತಾ ಆ್ಯಕ್ಟಿವ್ ಆಗಿದ್ದ ಹುಡುಗಿ ಅವಳು. ಇಂಥವರೇ ಅಲ್ವಾ ಗೆಲ್ಲಬೇಕಾಗಿರೋದು. ಒಳಗಡೆ ವಿಷ ತುಂಬಿಕೊಂಡು ಲೆಕ್ಕಾಚಾರದಲ್ಲಿ ಒಂದು ಗೇಮ್ನ ಆಡಿಕೊಂಡು, ಹಾಗೆಯೇ ಹೊರಗಿನ ವಿಷಯನೂ ಸಹ ತಿಳ್ಕೊಂಡು, ಇನ್ನು ಮುಂದೆ ಹೇಗೆ ಆಡಬೇಕು ಅಂತಲೂ ಗೊತ್ತು ಮಾಡಿಕೊಂಡು
ಆಡ್ತಾ ಇರ್ತಾರಲ್ವಾ, ಇಂಥವ್ರಲ್ಲ ಗೆಲ್ಲಬೇಕಾಗಿರೋದು, ನಮ್ಮ ರಕ್ಷಿತನಂಥವ್ರು ಗೆಲ್ಲಬೇಕು. ಹಾಗೆಯೇ ಬಂದಾಗಲೆಲ್ಲ ತುಂಬ ಜಗಳ ಮಾಡಿ ರಕ್ಷಿತನ ವಿಷಯವಾಗಿ ಏನೇನೋ ಮಾತಾಡಿ ಈಗ ಒಳ್ಳೆಯವ್ರ ಥರ ನಾಟಕ ಆಡ್ತಾ ಇರೋ ಹಾಗೆ ಮಾತಿಗೂ ಸಹ ಕಣ್ಣೀರಿಡ್ತಾ ಇರೋರು ಗೆಲ್ಲೋದಕ್ಕಿಂತ ನಮ್ಮ ರಕ್ಷಿತ ಗೆಲ್ಲಬೇಕು. ನಾನು ಕಾವ್ಯ ಮತ್ತು ಅಶ್ವಿನಿ ವಿಷಯವಾಗಿ ಹೇಳ್ತಾ ಇದ್ದೀನಿ. ಅವರಿಬ್ಬರು ಗೆಲ್ಲೋದಕ್ಕೆ ಅರ್ಹರೇ ಅಲ್ಲ ಅಂತಾನೆ ಹೇಳಬಹುದು. ಏಕೆಂದರೆ ನಾವೇ ನೋಡಿದ್ದೀವಿ, ಗಿಲ್ಲಿ ಇರೋದ್ರಿಂದ ಮಾತ್ರ ಕಾವ್ಯ ಇದುವರೆಗೂ ಮುಂದೆ ಬಂದಿರೋದು. ಹಾಗೆ ಅಶ್ವಿನಿನ ಎಲ್ಲರೂ ಹೇಳ್ತಾರೆ ಬಿಗ್ ಬಾಸ್ನವರೇ ಉಳಿಸ್ಕೊಂಡಿದ್ದಾರೆ ಅಂತ. ಟಿ ಆರ್ ಪಿಗೋಸ್ಕರ ಬಿಗ್ ಬಾಸ್ನವರೇ ಉಳಿಸ್ಕೊಂಡಿದ್ದಾರೆ ಅಂತ. ಅಂದರೆ ಜಗಳ ಎಲ್ಲ ಆಡಿದಾಗ ಟಿ ಆರ್ ಪಿ ತುಂಬ ಜಾಸ್ತಿ ಬರುತ್ತೆ ಅಲ್ವಾ, ಅದರಿಂದ ಅಶ್ವಿನಿನ ಬಿಗ್ ಬಾಸ್ನವರೇ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರಿಗಿನ್ನ ನಮ್ಮ ರಕ್ಷಿತಾ ಎಲ್ಲ ಆಟಗಳನ್ನು ಪ್ರಾಮಾಣಿಕತೆಯಿಂದ ಆಡ್ತಾ ಬಂದವಳು. ಬೇರೆಯವ್ರ ಥರ ಬೇರೆಯವ್ರ ವಿಷಯಗಳನ್ನು ಇವಳು ಎಲ್ಲೂ ಯಾರ ಜೊತೆನೂ ಕೂತು ಮಾತಾಡಿಲ್ಲ, ಆಡ್ಕೊಂಡಿಲ್ಲ. ಅವ್ರ ಹಾಗೆ ಇವ್ರ ಹಾಗೆ ಅಂತ ಹೇಳಿ ಒಂದು ಲೆಕ್ಕಾಚಾರನೂ ಸಹ ಮಾಡಿಕೊಂಡಿಲ್ಲ. ರಕ್ಷಿತಾ ಗೆಲ್ಲಲೇಬೇಕು. ಮೊನ್ನೆ ಸಾರಿ ಕೇಳೋ ಒಂದು ಟಾಸ್ಕ್ ಇತ್ತಲ್ವ, ಚಟುವಟಿಕೆ ಇತ್ತಲ್ವ, ಅದರಲ್ಲಿ ಗಿಲ್ಲಿ ರಕ್ಷಿತನಿಗೆ ಸಾರಿ ಕೇಳಿದ್ದಾನೆ. ಅದು ತುಂಬ ಚೆನ್ನಾಗಿತ್ತು. ಅಂದರೆ ರಕ್ಷಿತಾ ಮತ್ತು ಗಿಲ್ಲಿದ್ದು ಒಂದು ಕ್ಯೂಟ್ನೆಸ್ ಇದೆ ಅಲ್ವಾ, ಅದು ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ನೋಡ್ತಾನೆ ಬಂದಿರಬಹುದು, ಗಿಲ್ಲಿ ಮತ್ತು ರಕ್ಷಿತಾ ಜಗಳ ಆಡೋದು, ಒಂದು ರಕ್ಷಿತನ್ನ ಗಿಲ್ಲಿ ತಳ್ಳೋದು, ಏನೇನಾದರೂ ಒಂದು ಹೇಳಿ ರೇಗಿಸೋದು, ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇವರಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಮೊನ್ನೆ ಸಾರಿ ಕೇಳಿದ್ದನ್ನು ಸಹ ಅದನ್ನು ಲೈವ್ನಲ್ಲಿ ತೋರಿಸಿದ್ರು, 9:30 ಎಪಿಸೋಡ್ನಲ್ಲಿ ತೋರಿಸ್ಲಿಲ್ಲ. ಅದು ಎಲ್ಲರೂ ಲೈವ್ನ ನೋಡ್ತಾನೆ ಇರೋದಿಲ್ಲ ಅಲ್ವಾ, ಅದರಿಂದ 9:30 ಶೋ ಅಲ್ಲಿ ಆ ಥರದ್ದು ಒಂದು ಇಂಪಾರ್ಟೆಂಟ್ ಇರೋದನ್ನೆಲ್ಲ ತೋರಿಸ್ಬೇಕಾಗಿತ್ತು. ಹೀಗೆ ಎಷ್ಟೊಂದು ರಕ್ಷಿತನ ವಿಷಯದಲ್ಲಿ ಮೋಸ ಮಾಡಿಬಿಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ಚೆನ್ನಾಗಿರೋದು ಇದ್ರೂ ಅದನ್ನು 9:30 ಶೋ ಅಲ್ಲಿ ತೋರಿಸೇ ಇಲ್ಲ. ರಕ್ಷಿತಾ ಮತ್ತು ಗಿಲ್ಲಿ ಇವರಿಬ್ಬರದು ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಆ ಒಂದು ಚಟುವಟಿಕೆ ನಡೆದಿರೋದು 9:30 ಶೋ ಅಲ್ಲಿ ತೋರಿಸಿದ್ದಿದ್ರಂತೂ ತುಂಬ ಜನಗಳಿಗೆ ಇಷ್ಟ ಆಗ್ತಾ ಇತ್ತು. ಈಗ ಅವ್ರು ತೋರಿಸ್ತೇ ಇದ್ರೇನು, ಇದನ್ನು ಬಿಗ್ ಬಾಸ್ ಅವರು ತೋರಿಸೇ ಇಲ್ಲ ಅಂತ ಹೇಳಿ ಆ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾ ಇದ್ದಾರಲ್ವಾ, ಅದನ್ನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೇ ನೋಡ್ಕೊಳ್ತಾ ಇದ್ದಾರೆ ಜನಗಳು. ಇವರಿಬ್ಬರು ಬಾಂಡಿಂಗ್ ಇನ್ನೂ ಜಾಸ್ತಿಯಾಗಿ ಜನಗಳಿಗೆ ಮುಟ್ತಾ ಇದೆ, ತುಂಬ ಇಷ್ಟಪಡ್ತಾ ಇದ್ದಾರೆ ಜನಗಳು. ಅದರಿಂದ ಇವರಿಬ್ಬರೇ ಫಸ್ಟ್ ಮತ್ತು ಸೆಕೆಂಡ್ ಪ್ಲೇಸ್ನಲ್ಲಿ ವೋಟಿಂಗ್ನಲ್ಲಿ ಇದ್ದಾರೆ. ಆದರೆ ಬಿಗ್ ಬಾಸ್ ಯಾರನ್ನು ಗೆಲ್ಲಿಸ್ತಾರೆ ನೋಡಬೇಕು. ವೋಟಿಂಗ್ನಲ್ಲಿ ಇರೋರನ್ನ ಗೆಲ್ಲಿಸ್ತೇ ಇದ್ದರೆ ಮತ್ತ್ಯಾಕಪ್ಪ ವೋಟಿಂಗ್ನ ಮಾಡಬೇಕು. ನಮ್ಮ ರಕ್ಷಿತಾ ಎಮೋಷ್ನಲಿ ಎಲ್ಲರಿಗೂ ಕನೆಕ್ಟ್ ಆಗ್ತಾಳೆ ಅಲ್ವಾ, ಏಕೆಂದರೆ ಎಲ್ಲರನ್ನೂ ಸಹ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಹಾಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದಾಗ ಅವರನ್ನು ಕೇರ್ ಮಾಡೋದೇ ಆಗಲಿ, ಯಾರಿಗಾದ್ರೂ ಏನಾದರೂ ಬೇಕಾದಾಗ ಕಿಚನ್ನಲ್ಲಿ ಮಾಡಿಕೊಡೋದೇ ಆಗಲಿ, ಹೀಗೆ ಒಂದು ಕ್ಷಣಕ್ಕೂ ಸಹ ಬೇಜಾರು ಮಾಡ್ಕೊಳ್ದೇನೆ ಎಲ್ಲರ ಸೇವೆಯನ್ನು ರಕ್ಷಿತಾ ಮಾಡಿಕೊಂಡೇ ಬರ್ತಾ ಇದ್ಲು. ಅವಳಿಗಂತೂ ತುಂಬ ಒಳ್ಳೆ ಬುದ್ಧಿ ಇದೆ. ಹೀಗೆ ಅವಳು ಚೆನ್ನಾಗಿ ಮುಂದುವರಿಲಿ, ಅವಳ ಆಸೆ ಎಲ್ಲ ಈಡೇರಲಿ ಅಂತ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು.